ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದ್ದೀರಾ ನೀವು? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ. ಇವತ್ತಿನ ಉದ್ದೇಶ ಏನಪ್ಪ ಅಂದರೆ, ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದರೆ, ಹೆಲ್ತ್ ಟಿಪ್ಸ್ ಹೇಳೋಣ ಅಂದ್ಕೊಂಡಿದ್ದೆ. ಹಾಗೆ ನಾನು ಟೈಲರ್ಸ್ಗೆ ಎಲ್ಲರಿಗೂ ಅಂದರೆ ಜೆಂಟ್ಸು ಲೇಡೀಸು ಯಾರಿಗಾದರೂ ಕೂಡ ಯೂಸ್ ಆಗುತ್ತೆ ಈ ಟಿಪ್ಸ್. ಆ ಥರ ನೀವು, ಯಾಕಂದರೆ ಹೆಲ್ತ್ ತುಂಬ ಇಶ್ಯೂಸ್ ಬರುತ್ತೆ. ಮಿಷಿನ್ ಮೇಲೆ ಕಂಟಿನ್ಯೂ ಸ್ಟಿಚಿಂಗ್ ಮಾಡೋರಿಗೆಲ್ಲರೂ ಹೆಲ್ತ್ ತುಂಬ ಇಶ್ಯೂಸ್ ಬರುತ್ತೆ. ಅವೆಲ್ಲನೂ ನಾವು ಅವಾಯ್ಡ್ ಮಾಡ್ಕೊತು ನಾವು ನಮ್ಮ ಫೀಲ್ಡಲ್ಲಿ ನಾವು ಮುಂದಕ್ಕೆ ಹೋಗಬೇಕು ಅಂದರೆ ಸ್ವಲ್ಪ ದಿನ ಲಾಂಗ್ ಟೈಮ್ ಸ್ಟಿಚಿಂಗ್ ಮಾಡಬೇಕು ಅಂದರೆ, ಈಗ ನಾನು ಲಾಂಗ್ ಟೈಮ್ ಸ್ಟಿಚಿಂಗ್ ಮಾಡ್ತಾ ಇದ್ನಲ್ಲ, ಕೆಲವೊಂದು ಪ್ರಾಬ್ಲಮ್ ಹೆಂಗೆ ಫೇಸ್ ಮಾಡಿದ್ದೀನಿ ಅನ್ನೋದು ಒಂದಾಗಿ ನಿಮಗೆ ಹೇಳ್ಕೊತ ಹೋಗ್ತೀನಿ. ನಾನು ಫಸ್ಟ್ ಆಫ್ ಆಲ್ ನನಗೆ ಆಗಿರೋದು ಪ್ರಾಬ್ಲಮ್ ನಿಮ್ಗೆ ಹೇಳ್ತೀನಿ. ಯಾಕಂದ್ರೆ ನಾನು ಅನುಭವ ಆಗಿದಲ್ವ, ಅದನ್ನೇ ನಿಮ್ಗೆ ಹೇಳ್ತೀನಿ. ಬೇರೆದು ಯಾವುದು ಸೃಷ್ಟಿ ಮಾಡೋದು ಹೇಳಲ್ಲ. ಇದು ನಿಮ್ಮ ವಿಡಿಯೋ ನೋಡಿಬಿಟ್ಟು ಲಾಸ್ಟ್ವರೆಗೆ ನೋಡಿ. ಇದಾದಮೇಲೆ ನಾನು ಬ್ಲೌಸ್ ಕಟ್ಟಿಂಗು ಕೇಳಿದ್ದಾರೆ ಕಾಮೆಂಟಲ್ಲಿ. ಅದು ಬ್ಲೌಸ್ ಕಟ್ಟಿಂಗ್ ನಾನು ಹಿಂದಲ್ಲೇ ಬ್ಲೌಸ್ ಕಟ್ಟಿಂಗ್ ತೋರಿಸ್ತೀನಿ. ಇನ್ನು ಏನಪ್ಪ ಅಂದರೆ, ಇವಾಗ ನೀವು ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ, ಹೊಸೊಬ್ಬರಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ನಿಮ್ಮ ಟೈಲರ್ಸ್ ಯಾರನ್ನ ಫ್ರೆಂಡ್ಸ್ ಸರ್ಕಲ್ ಯಾರನ್ನಿದ್ರೆ, ಹೆಲ್ತ್ ಟಿಪ್ಸ್ ಅಂದರೆ ಎಲ್ಲರಿಗೂ ಯೂಸ್ ಆಗುತ್ತೆ. ಟೈಲರ್ಸೇ ಅಂತ, ಟೈಲರ್ ಅಂದ್ರೂ ಎಲ್ಲರೂ ಮನುಷ್ಯರು ತಾನೆ. ಆದರೆ ಟೈಲರ್ಸು ಮತ್ತು ಬಸ್ಸು ಡ್ರೈವರ್ಸು ಜಾಸ್ತಿ ಜನ ಸಿಟ್ಟಿಂಗ್ ಕುಂತಲ್ಲೇ ಕೆಲಸ ಮಾಡೋರು ಎಲ್ಲರೂ ಈ ಹೆಲ್ತ್ ಟಿಪ್ಸ್ ಯೂಸ್ ಆಗುತ್ತೆ. ಅದೇ ಉದ್ದೇಶದಿಂದ ಹೇಳ್ತಾ ಇದ್ದೀನಿ. ಚಿಕ್ಕ ಟಿಪ್ಸೇ ಇರ್ತವೆ, ಜಾಸ್ತಿ ಏನಂತ ಇರಲ್ಲ. ಬಟ್ ಅದನ್ನು ನೀವು ಫಾಲೋ ಮಾಡಿಕೊಂಡ್ರೆ ನಿಮಗೂ ಹೆಲ್ತ್ ಚೆನ್ನಾಗಿರುತ್ತೆ. ನೀವು ಚೆನ್ನಾಗಿ ಸ್ವಲ್ಪ ಹೆಚ್ಚಿಗೆ ಸ್ಟಿಚಿಂಗು ಮಾಡ್ಬೋದು. ಫ್ಯೂಚರಲ್ಲಿ ಕೂಡ ಇನ್ನೂ ಸ್ವಲ್ಪ 1-5 ವರ್ಷ ಮುಂದೆ ಕೂಡ ಹೋಗಿ ಕೂಡ ಆರಾಮಾಗಿ ಒಂದೊಂದು ಅಂದರೆ ನಾನು ನೋಡಿದ್ದೀನಿ ಕೆಲವೊಂದು ಜನಗಳು 60-70 ವಯಸ್ಸಾದ್ರೂ, ನಾನು ನೋಡಿದಾಗನೇ ಒಂದು 75 ವರ್ಷ ಒಬ್ಬರು ಅಂಕಲು ಅವರು ಇನ್ನೂ ಸ್ಟಿಚಿಂಗ್ ಮಾಡ್ತಾಯಿದ್ರು. ಅವ್ರು ಏನು ಸ್ಟಿಚಿಂಗ್ ಮಾಡ್ತಾರೆ ಗೊತ್ತಾ? ಎಲ್ಲ ಕಟ್ ಪೀಸಸ್ ಎಲ್ಲ ನಮ್ಮ ಟೈಲರ್ ಶಾಪಲ್ಲಿ ನಮ್ಗೆ ಮಿಕ್ಕಿರೋ ಪೀಸಸ್ ಇರ್ತಾವಲ್ಲ, ಆ ಪೀಸಸ್ನೆಲ್ಲ ತೊಗೊಂಡ್ಬಿಟ್ಟು ಅವರು ಇದು ಏನಂದರೆ ಚಿಕ್ಕ ಪೀಸಸ್ ಕಟ್ ಮಾಡಿಕೊಂಡು ಅದನ್ನು ಪರ್ಸುಗಳು ಮತ್ತು ಹ್ಯಾಂಡ್ ಬ್ಯಾಗ್ಗಳು ಮಾಡ್ತಿದ್ರು ಅವ್ರು ಚೆನ್ನಾಗಿ. ನಾನು ನೋಡಿದಂಗೆ ಅವ್ರು ಏನಿಲ್ಲ 75-80 ಮಧ್ಯದಲ್ಲಿ ಇದ್ರು ಏಜ್ಗೆ ಈ ಕೆಲಸಕ್ಕೆ ಏನು ಸಂಬಂಧ ಇಲ್ಲ. ನಾವು ಎಷ್ಟು ತನ ನಾವು ಆ್ಯಕ್ಟಿವ್ ಇದ್ದೀವೋ ಅಲ್ಲಿವರೆಗೂ ನಮ್ಗೆ ಏಜ್ ಇದ್ದಂಗೆ ಅರ್ಥ. ನಾವು ಯಾವತ್ತೂ ನಮ್ಮ ಕಾಲು ಕೈ ಮೆತ್ತಗಾಯಿತು, ನಮ್ಗೆ ಆಗೋಲ್ಲ ಇನ್ಮೇಲೆ ಕೆಲಸ ಅಂದಮಗೂ ನಮಗೂ ವಯಸ್ಸಾಯ್ತು ಅಂತ ಅರ್ಥ. ಏಜ್ಗೆ ನಮ್ಮ ಶಕ್ತಿಗೆ ಏನೂ ಸಂಬಂಧ ಇಲ್ಲ, ಸರಿನಾ? ಇನ್ನು ನಾವು ಹೆಲ್ತ್ ಟಿಪ್ ಬಗ್ಗೆ ಮಾತಾಡಬೇಕಾದ್ರೆ, ಊರಲ್ಲಿ ಜಾಸ್ತಿ ಹೆಣ್ಮಕ್ಳು, ಊರಲ್ಲಿ ಅಂದರೆ ಸಿಟಿಯಲ್ಲಿ ಸ್ವಲ್ಪ ಇರೋದು ಬೇರೆ ಬರುತ್ತೆ, ಊರಲ್ಲಿರೋನು ಸ್ವಲ್ಪ ಬೇರೆ ಬರುತ್ತೆ. ಊರಲ್ಲಿ ಏನು ಗೊತ್ತಾ, ಅವರೇ ಕಟಿಂಗ್ ಮಾಡ್ಕೊಂಡು ಅವರೇ ಸ್ಟಿಚಿಂಗ್ ಮಾಡ್ತಾರೆ. ಸಿಟಿಯಲ್ಲಿ ಏನು ಗೊತ್ತಾ, 1-2-3 ಲೇಡೀಸ್ ಟೈಲರ್ಸ್ ಇಟ್ಕೊಂಡು ನಾನು ಥರ ಸ್ಟಿಚಿಂಗ್ ಕಟಿಂಗ್ ಮಾತ್ರ ಮಾಡಿಕೊಟ್ಟು ಅವರಿಗೆ ಕೊಡ್ತಾರೆ. ಅವರು ಬೇರೆಯವರು ಸ್ಟಿಚಿಂಗ್ ಮಾಡ್ತಾರೆ, ಇವ್ರು ನಾನು ಕಟಿಂಗ್ ಮಾಡ್ತೀನಿ. ಇದು ನನ್ನ ಥರ ಮತ್ತು ಸಿಟಿಯಾಗಿದ್ದರ ಪರಿಸ್ಥಿತಿ ಈ ಥರ ಇರುತ್ತೆ. ವಿಲೇಜ್ನಾಗ ಆ ಥರ ಇರೋಲ್ಲ. ಯಾಕಂದರೆ ಸಿಕ್ಕರೂ ಹೆಲ್ಪರ್ ಸಿಗ್ತಾರೆ, ಹೆಮ್ಮಿಂಗಿಗೆ ಅದಕ್ಕೆ ಮ್ಯಾಕ್ಸಿಮಮ್ ಲೇಡೀಸು ಅವರೇ ಸ್ಟಿಚಿಂಗ್ ಮಾಡ್ತಾರೆ. ಅವರಿಗೆ ತುಂಬ ಬ್ಯಾಕ್ ಪೇನ್ ಬಂದುಬಿಡುತ್ತೆ. ಬೆನ್ನು, ಈ ಮೂಳೆ ಇರುತ್ತಲ್ಲ, ಬೆನ್ನು, ಈ ಕತ್ತು ಮತ್ತು ಕಣ್ಣು, ಇವು ಮತ್ತು ಕುಂತು ಹೀಟ್ ಆಗುತ್ತೆ ತುಂಬ. ಫಸ್ಟ್ ಬಂದಿದ್ದು ಹೀಟ್ ಆಗುತ್ತೆ ಜಾಸ್ತಿ. ಇವೆಲ್ಲನೂ ಒಂದಾಗಿ ನಾನು ಒಂದೊಂದು ವಿಡಿಯೋಲ್ಲ ಒಂದೊಂದಾಗಿ ಹೇಳ್ತೀನಿ. ಯಾಕಂದರೆ ಒಂದೇ ವಿಡಿಯೋದಲ್ಲಿ ಹೇಳಿದ್ರೆ ಒಂದೇ ವಿಡಿಯೋದಲ್ಲೇ ಎಲ್ಲ ಟಿಪ್ಸ್ ಆಗಿಬಿಡುತ್ತೆ. ಫರ್ದರ್ ಬರೋ ವಿಡಿಯೋದಲ್ಲೂ ಒಂದೊಂದು ಟಿಪ್ಸ್ ಹೇಳಿದ್ರೆ ಏನಾಗುತ್ತೆ ಅಂದರೆ, ಈ ಒಂದೊಂದು ವಿಡಿಯೋ ನೋಡ್ದಂಗೆಲ್ಲ ಒಂದೊಂದು ಸರ್ತಿ ನೀವು ನೋಡಿರ್ತೀರ, ಇನ್ನೊಂದು ಸರಿ ಇನ್ನೊಂದು ನೋಡಿರ್ತೀರ. ಈ ಥರ ಎಲ್ಲರಿಗೂ ಸ್ಪ್ರೆಡ್ ಆಗುತ್ತೆ ಈ ವಿಷಯ. ಅದಕ್ಕೆ ನಾನು ಒಂದೊಂದು ವಿಡಿಯೋದಲ್ಲಿ ಒಂದೊಂದು ಟಿಪ್ಸ್ ಹೇಳ್ತೀನಿ. ಇವತ್ತು ನಿಮಗೆ ಅಲ್ಲಿ ವಿಲೇಜ್ಗೆ ಮತ್ತು ಸಿಟಿಗೆ ಎಲ್ಲರಿಗೆ, ಜೆಂಟ್ಸಿಗೆ ಲೇಡೀಸಿಗೆ ಎಲ್ಲರಿಗೂ ಪ್ರಾಬ್ಲಮ್ಮು. ಇವತ್ತಿನ ಒಂದು ವಿಷಯ ಮಾತ್ರ ಹೇಳ್ತೀನಿ ನಾನು. ಈ ಶೋಲ್ಡರ್ ನಾವು ಈ ಕಟ್ ಮಾಡ್ತೀವಲ್ಲ, ಈ ಪೇನು ತುಂಬ ನೋವಾಗುತ್ತೆ. ಈ ಪೋರ್ಷನ್ ಇದೆಲ್ಲನೂ ರಾತ್ರಿ ಮಲಗಬೇಕಾದ್ರೂ ಈ ಶೋಲ್ಡ್ರು ಭಾಳ ಅನಿಸುತ್ತೆ. ಎಷ್ಟು ಕೈ ಹಿಂಗೆ ಎತ್ತಕ್ಕೂ ಆಗಲ್ಲ ಒಂದೊಂದು ಸರ್ತಿ. ಈ ಮಸಲ್ಸ್ ನೋವಾಗುತ್ತವೆ. ಹೌದಾ ಇಲ್ವಾ? ಹೌದು ಅಂದರೆ ನೀವು ಕಾಮೆಂಟ್ ಮಾಡಿ. ಅದು ನೀವು ಯಾವ ಏರಿಯಲ್ಲಿಂದ ಹೇಳ್ತಾ ಇದ್ದೀರಾ, ಕಾಮೆಂಟ್ ಮಾಡ್ತಾ ಇದ್ದೀರಾ ಅನ್ನೋದು ನಿಮ್ಮ ಊರ ಹೆಸರು ಮೆನ್ಷನ್ ಮಾಡಿರಿ ಪ್ಲೀಸ್. ಯಾಕಂದರೆ ನಾನು ತಿಳ್ಕೊಬೇಕು ಅನ್ಕೊತಾ ಇದ್ದೀನಿ. ಈ ಥರ ನೋವುಗಳು ಬರ್ತವೆ. ಇದೆಲ್ಲನೂ ಒಂದು ವೇಳೆ ಸೀಸನಲ್ಲಿ ಜಾಸ್ತಿ ಕಟ್ ಮಾಡಿದ್ರೆ ಇದು ಪೇನ್ ಬಂದುಬಿಡುತ್ತೆ. ಈ ಮೇಲೆ ರೈಟ್ ಹ್ಯಾಂಡ್ಗಿಂತ ಕಟ್ ಮಾಡ್ತೀವಲ್ಲ, ರೈಟ್ ಹ್ಯಾಂಡು ಇದೆಲ್ಲ, ಮತ್ತು ಕೂತ್ಕೊಂಡು ಮಾಡ್ತೀವಲ್ಲ ಬೆನ್ನು. ಈಗ ಸದ್ಯ ಶೋಲ್ಡ್ರ್ ಬಗ್ಗೆನೇ ಮಾತಾಡೋಣ. ಈ ಶೋಲ್ಡ್ರಿಗೆ ಏನು ಮಾಡಬೇಕು, ಬೆಳಗ್ಗೆ ಎದ್ಬಿಟ್ಟು ನೀವು ಫಸ್ಟು ನೈಟ್ ಮಲಗಬೇಕಾದ್ರೆ ದಿಂಬು ತಲೆ ಕಡೆಗೆ ಇಟ್ಕೋಬಾರ್ದು. ದಿಂಬು ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ, ಆ ದಿಂಬು ಹೈಟ್ ಆಗೋಣ, ಈ ಪೋರ್ಷನ್ಗೆ ಸಪೋರ್ಟ್ ಸಿಗೋಲ್ಲ ಈ ಬೆನ್ನಿಗೆ, ಸರಿನಾ? ಈ ಪೋರ್ಷನ್ ಸಪೋರ್ಟ್ ಸಿಗ್ಲಾರ್ದು ಏನಾಗುತ್ತೆ ಅಂದರೆ, ಈ ಮೂಳೆಗಳು ಇನ್ನೂ ತುಂಬ ನೋವು ಬರುತ್ತೆ. ಅದಕ್ಕೋಸ್ಕರ ಏನು ಮಾಡಂದರೆ, ನೀವು ಸೀದಾ ಮಲಗ್ರಿ, ಅದ್ರ ಕ್ರಾಸ್ ಮಲಗ್ರಿ. ಫಸ್ಟ್ ಆಫ್ ಆಲ್ ಒಂದು 10 ನಿಮಿಷನ ಸೀದಾ ಮಲಗ್ರಿ. ನೀವು ದಿಂಬು ತೆಗೆದು ಸೀದಾ ಮಲಗ್ರಿ. ಇನ್ನೊಂದು ಏನಂದರೆ, ಕಾಲು ಕೆಳಗೆ ದಿಂಬು ಇಟ್ಕೊಳ್ಳಿ, ಕಾಲು ಹೈಟಲ್ಲಿ ಮಾಡಿ. ಯಾಕಂದರೆ ಕಾಲು ಕೆಳಗಡೆ ಮಿಷಿನ್ ಮೇಲೆ ಇದರ ಎಕ್ಸಿಲೇಟರ್ ಪ್ರೆಸ್ ಮಾಡಿ ಏನಾಗುತ್ತೆ ಅಂದರೆ, ಕಾಲಿನಲ್ಲಿ ಬ್ಲಡ್ಡು ಕೆಳಗಡೆ ಇದಾಗಿ ಕಾಲಿಗೆ ಬ್ಲಡ್ ಜಾಮ್ ಆಗಿ ಕಾಲುಗಳು ತುಂಬ ನೋವು ಬರುತ್ತೆ.
ಅದಕ್ಕೇ ನೀವೇನು ಮಾಡಿ, ಕಾಲು ಕೆಳಗಡೆ ದಿಂಬು ಇಟ್ಕೊಂಡು ತಲೆ ಕೆಳಗೆ ದಿಂಬು ಮೈನಸ್ ಮಾಡಿರಿ. ಫಸ್ಟ್ ಇದು ಮಾಡಿರಿ. ಆಮೇಲೆ ನೀವು ನೋಡಿ ಒಂದು 10 ನಿಮಿಷ ಮಲಗಿದ್ರೆ ನಿಮಗೆ ಇವೆಲ್ಲ ಮಸಲ್ಸ್ ಇವೆಲ್ಲ ಇದಾಗಿ ತುಂಬ ಹಾಯಿ ಅನಿಸುತ್ತೆ. ಆಮೇಲೆ ಡೈಲಿ ಒಂದು 5 ನಿಮಿಷ ನಿಮ್ಗೆ ಯಾವಾಗ ಬೆಳಗ್ಗೆ ಟೈಮ್ ಸಿಕ್ಕಾಗ ಇಲ್ಲ ಮಿಷಿನ್ ಮೇಲೆ ಕೂತ್ಕೊಂಡು, ಇವಾಗ ಸದ್ಯ ನನಗೆ ಮಿಷಿನ್ ಮೇಲೆ ಕೂತ್ಕೊಂಡು ಅನ್ಕೊಂಡು ಹಿಂಗೆ ಮಿಷಿನ್ ಮೇಲೆ ಕೂತ್ಕೊಂಡು ಇದೆಯಲ್ಲ ಶೋಲ್ಡ್ರ್, ಈ 2 ಕೈಯಲ್ಲಿ ಶೋಲ್ಡ್ರ್ ಮೇಲೆ ಇಟ್ಕೊಂಡು ಈ ಶೋಲ್ಡ್ರಿಗೆ ಸ್ವಲ್ಪ ನಾವು ಈ ಥರ ಎಕ್ಸಸೈಸ್ ಮಾಡಬೇಕು. ಈ ಥರ ನೋಡಿರಿ, ಈ ಥರ ತುಂಬ ಗಾಳಿ ಶ್ವಾಸ ತೆಗಿಬೇಕು, ಹಿಂಗೆ ಬಿಡಬೇಕು, ಶ್ವಾಸ ತಗೋಬೇಕು, ಬಿಡಬೇಕು. ಅವಾಗ ಏನಾಗುತ್ತೆ ಅಂದರೆ ಇವೆಲ್ಲ ಮಸಲ್ಸು ನಿಮ್ಗೆ ಫ್ರೀ ಆಗುತ್ತೆ. ಒಂದು 5 ಟೈಮ್ಸ್ ಹಿಂಗೆ ಮಾಡಿರಿ ಅನ್ಕೋ ಸಪೋಸು, ಮತ್ತು ಒಂದು 5 ಟೈಮ್ಸ್ ರಿವರ್ಸ್ ಈ ಥರ ಮಾಡಬೇಕು. ಈ ಥರ ಮಾಡಿದ್ರೆ ಏನಾಗುತ್ತೆ ಅಂದರೆ ನಿಮಗೆ ಈ ಪೋರ್ಷನ್ ಇದೆಯಲ್ಲ ಚೆನ್ನಾಗಿ ಮೂವ್ಮೆಂಟ್ ಆಗಿಬಿಟ್ಟು ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ, ನಿಮ್ಗೆ ಆದಷ್ಟು ನೋವು ಕಡಿಮೆ ಆಗುತ್ತೆ. ಇನ್ನೊಂದು ಟಿಪ್ ಇದರಲ್ಲ, ಈ ಶೋಲ್ಡ್ರ್ ಇದೆ. ಇನ್ನೊಂದು ಅಂದರೆ ಈ ಕೈ ಹಿಂಗಿದೆಯಲ್ಲ, ಹಿಂಗೆ ಹಿಡ್ಕೊಂಡು ಈ ಥರ ಈ ಥರ ಹಿಂಗೆ ಹಿಡ್ಕೋಬೇಕು. ಈ ಥರ ಇದು ಗುಂಜಬೇಕು. ಈ ಕೈಲಿಂದ ಎಳ್ಕೋಬೇಕು ಈ ಸೈಡ್ ನೋಡ್ರಿ ಈ ಥರ. ಅವಾಗ ಏನಾಗುತ್ತೆ ಅಂದರೆ ಈ ಬ್ಯಾಕ್ ಸೈಡ್ ಬೋನ್ಸ್ಗೆ ಈ ರೆಕ್ಕೆಗಳು ಇರ್ತಾವಲ್ಲ ಅವು ಪಟ ಅಂತ ನೋಡ್ರಿ. ನೀವು ಮಾಡಿದ್ರೆ ನಿಮ್ಗೆ ಅನುಭವ ನಿಮಗೆ ಗೊತ್ತಾಗುತ್ತೆ. ನಾನು ಹೇಳೋದಕ್ಕಿಂತ ನೀವು ಮಾಡಿದ್ರೆ ಬೆಸ್ಟು, ಸರಿನಾ? ಈ ಕೈನ ನೀವು ಹಿಂಗೆ ಹಿಡ್ಕೊಂಡು ಈ ಥರ ಹೇಳ್ಕೊಳ್ಳಿ ನೀಟಾಗಿ. ಮತ್ತು ಇದನ್ನು ಹಿಡ್ಕೊಂಡು ಈ ಥರ ಈ ಕಡೆ ಹೇಳ್ಕೊಳ್ಳಿ. ಈ ಥರ ಹಿಂಗೆ ಒಂದು 5 ಟೈಮ್ಸು, ಇದು ಒಂದು 5 ಟೈಮ್ಸು, ಇದು ಒಂದು 5 ಟೈಮ್ಸು, ಇದು ಒಂದು 5 ಟೈಮ್ಸ್ ಮಾಡಿದ್ರೆ ಈ ಟೋಟಲ್ ಶೋಲ್ಡರು ಮತ್ತು ಈ ಬ್ಯಾಕ್ ಬೋನ್ಸು ಇವೆಲ್ಲ ಎಲುಬುಗಳೇನಾಗುತ್ತೆ ಎಲ್ಲ ಫ್ರೀ ಆಗ್ತವೆ, ಆಯಿತಾ? ಫ್ರೀ ಆದಮೇಲೆ ಆವಾಗ ನಿಮಗೆ ಕೆಲಸ ಮಾಡೋಕ್ಕೆ ಈಸಿ ಆಗುತ್ತೆ, ಸರಿನಾ? ಆಮೇಲೆ ಸ್ವಲ್ಪ ಕತ್ತುಗಳು ಹಿಡ್ಕೊತಲ್ವ, ಕತ್ತು ಸ್ವಲ್ಪ ಹಿಂಗೆ ಮಾಡಬೇಕು. ಶ್ವಾಸ ತೆಗಿತಾನೆ ಹಿಂಗೆ ಮಾಡಬೇಕು. ಈಗ ನೋಡಿರಿ, ನಾನು ಮಾಡ್ತಾಯಿದ್ದಂಗೆ ನನಗೆ ಪಟ ಅಂತ ಇದ್ದಾವೆ ಎಲುಬುಗಳೆಲ್ಲ, ಶಬ್ದ ಬರ್ತಾಯಿದೆ ಈ ಪೋರ್ಷನ್ ಎಲ್ಲ. ಯಾಕಂದರೆ ಒಂದೇ ಸಮ ಬೊಗ್ಗೆ ನೋಡ್ತಾ ಇರ್ತೀವಿ, ಇವೆಲ್ಲ ಹಿಡ್ಕೊತವೆ. ನಾವು ಎಷ್ಟು ಚೆಂಡು ಬಾಂಬ್ ಹಾಕಿರೋದ್ರೂ ಎಷ್ಟು ಮಸಾಜ್ ಮಾಡಿದ್ರೂ ಅಷ್ಟು ರಿಲೀಫ್ ಆಗೋಲ್ಲ. ಬಟ್ ನೀವು ಒಂದು ಹಿಂಗೆ ನಾನು ನೋಡಿ ತೋರಿಸ್ನಲ್ಲ, ಹಿಂಗೊಂದು 5 ಟೈಮ್ಸು, ಹಿಂಗೆ ಒಂದು 5 ಟೈಮ್ಸು, ಮತ್ತು ತಿರ್ಗಿ ಹಿಂಗೆ ರಿವರ್ಸಲ್ಲಿ ಒಂದು 5 ಟೈಮ್ಸು ಮಾಡ್ಕೊಳ್ಳಿ. ಯಾವಾಗ ಟೈಮ್ ಸಿಕ್ಕರೆ ಯಾವಾಗ ಬೇಕಾದ್ರೆ ಊಟ ಮಾಡ್ಬೋದು. ಊಟ ಮಾಡಿದ್ಮೇಲೆ ಮುಂಚೆ ನಿಮ್ಗೆ ಟೈಮ್ ಸಿಕ್ಕವಾಗ ನಿಮ್ಗೆ ಪೇನ್ ಆದವು. ಈಗ ನಾನು ಮಾಡಿ ನನಗೆ ಹಾಯಿ ಅನ್ನಿಸ್ತಾ ಇದೆ ನೋಡಿರಿ. ಬೆಳಗಿಂತ ವರ್ಕ್ ಮಾಡಿನಲ್ಲ, ಈಗ ಆಫ್ಟರ್ನೂನ್ ಲಂಚಿಗೆ ಬಂದಾಗ ನಿಮ್ಗೆ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಈ ಥರ ಮಾಡಿ ನಿಮ್ಗೆ ಇವನ್ನ ಇದು ಬ್ಯಾನ್ ಆಗುತ್ತಲ್ಲ, ಈ ಬ್ಯಾನಿಗೆ ನೀವು ಈ ಥರ ನೋಡಿರಿ, ಈ ಥರ ಒಂದು 5 ಸರ್ತಿ ಮಾಡಿ. ಆವಾಗ ಈ ಮಸಲ್ಸ್ಗೆ ನಿಮಗೆ ಶಕ್ತಿ ಸಿಗುತ್ತೆ, ಸರಿನಾ? ಇದ್ಮೇಲೆ ಇದೆಯಲ್ಲ, ಇದು ಒಂಥರ ಸೀಸರ್ ಕಟ್ ಮಾಡಿ ಈ ಬೆರಳು ನೋಯಿಸ್ತವೆ, ಹೌದಲ್ವಾ? ನಾನು ನಿಜಾನೇ ಹೇಳ್ತಾ ಇದ್ದೀನಿ. ನೀವು ಏನಾರ ನಂಬೇರಿ ಬಿಡ್ರಿ, ನಾನು ಅದು ನಿಜಾನೇ ಹೇಳ್ತಾ ಇದ್ದೀನಿ. ಯಾವೇ ಟೈಲರ್ನ, ಯಾರೇ ಡ್ರೈವರು, ಬಸ್ ಓಡಿಸೋರು, ಮತ್ತು ಕೂತ್ಕೊಂಡು ಲ್ಯಾಪ್ಟಾಪಲ್ಲಿ ಕೆಲಸ ಮಾಡೋರಿಗೆಲ್ಲನೂ ಇವೆಲ್ಲ ತುಂಬ ನೋವು ಬರುತ್ತೆ, ಹೌದಲ್ವಾ? ಹಿಂಗೆ ಮಾಡಿಕೊಂಡ್ರು ಇದೆರಡು ಇಲ್ಲಿ ಸೇರಿಕೊಂಡು ಹಿಂಗೊಂದು 5 ಸರ್ತಿ, ಹಿಂಗೊಂದು 5 ಸರ್ತಿ ಈ ಥರ ಮಾಡಿದ್ರೆ ಅಂತ ಈ ಮಸಾಲ್ಸ್ಗೆ ನಮಗೆ ರಿಲೀಫ್ ಸಿಗುತ್ತೆ. ಅವಾಗ ಕಟ್ ಮಾಡೋಕ್ಕೂ ನಮಗೆ ಈಸಿ ಆಗುತ್ತೆ, ಸರಿನಾ? ಈ ಟಿಪ್ಸ್ ಇವತ್ತು ಹೇಳಿದೆ. ನಾಳೆ ಕಣ್ಣಿಗೆ ಮತ್ತು ಟೊಂಕಗೆ ಏನೇನು ಮಾಡ್ಬೇಕನ್ನೋ ನಾಳೆ ವೀಡಿಯೋಲ್ಲ ಹೇಳ್ತೀನಿ ನಾನು. ತಪ್ಪದೆ ವೀಡಿಯೋ ಮಿಸ್ ಮಾಡಲಾರ್ದಾಗ ನೋಡಿ. ನಾನು ವೀಡಿಯೋನ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ನಮ್ಮಂಥ ಫ್ರೆಂಡ್ಸಿಗೆ, ನಮ್ಮಂಥ ಟೈಲರ್ಸಿಗೆ, ನಮ್ಮಂಥ ಯಾರು ಕೂತ್ಕೊಂಡು ವರ್ಕ್ ಮಾಡ್ತಾರೋ ಲೇಡೀಸು ಜೆಂಟ್ಸು ಯಾರಿಗೆ ಅಂದರೆ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಸರಿನಾ? ಇನ್ಮೇಲೆ ನಿಮಗೆ ಬ್ಲೌಸ್ ಕಟ್ಟಿಂಗು ನಾನು ತೋರಿಸ್ತಾ ಇದ್ದೀನಿ, ಅಂದರೆ ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ. ಅದನ್ನು ವೀಡಿಯೋ ಕೂಡ ನೋಡಿ. ನಿಮ್ಗೆ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ, 4 ಜನಕ್ಕೆ ಶೇರ್ ಮಾಡಿ. ಯಾಕಂದರೆ ಒಳ್ಳೆಯ ವಿಷಯನ 4 ಜನಕ್ಕೆ ಶೇರ್ ಮಾಡಬೇಕು, ಸರಿನಾ? ಯಾಕಂದರೆ ಒಳ್ಳೆಯದು ಸ್ಪ್ರೆಡ್ ಮಾಡಬೇಕು, ಕೆಟ್ಟದನ್ನು ಮುಚ್ಚಿಡಬೇಕು, ಸರಿನಾ? ಆ ಥರ ನನ್ನ ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀನಿ. ಎಲ್ಲರೂ ಆರಾಮಾಗಿರಬೇಕು, ಎಲ್ಲರೂ ಸಂತೋಷವಾಗಿರಬೇಕು, ಆರೋಗ್ಯವಂತರಾಗಿರ್ಬೇಕು ಮೇನ್ ಸರಿನಾ? ಇವಾಗ ಬ್ಲೌಸ್ ಕಟ್ಟಿಂಗ್ ನೋಡಿ ನಿಮ್ಗೆ ಇಷ್ಟ ಆದರೆ ತುಂಬ ಲೈಕ್ ಮಾಡಿ, ಅವರು ಶೇರ್ ಕೂಡ ಮಾಡಿ, ಫ್ರೆಂಡ್ಸಿಗೆ ಶೇರ್ ಮಾಡಿ, ಸರಿನಾ? ಬನ್ನಿ ವಿಡಿಯೋಗೆ ಹೋಗೋಣ. ಇವಾಗ ಫಸ್ಟು ಈ ಬ್ಲೌಸ್ ಬಂದುಬಿಟ್ಟು ಟೋಟಲ್ ಚೆಸ್ಟ್ ರೌಂಡ್ ಬಂದುಬಿಟ್ಟು 40 ಇಂಚಿದು, 40 ಇಂಚಸ್ ಚೆಸ್ಟ್ ಇದೆ, 34.5 ವೆಸ್ಟ್ ಇದೆ, ಸರಿನಾ? ಶೋಲ್ಡರ್ ಬಂದುಬಿಟ್ಟು 15 ಇಂಚಸ್ ಇದೆ, 15 ಇಂಚು ಟೋಟಲ್ ಶೋಲ್ಡರ್ ಮೆಜರ್ಮೆಂಟು. ಇದು ಬಾಡಿ ಮೆಜರ್ಮೆಂಟಿಗೆ ನಾನು ಬ್ಲೌಸ್ ಕಟ್ ಮಾಡಿದ್ದೀನಿ. ನೀವು ನಿಮ್ಮ ಪ್ರಕಾರನೇ ಕಟ್ ಮಾಡ್ಕೊಳ್ಳಿ. ನಾನೇನು ಕಟ್ ಮಾಡಿದ್ದೀನಿ ಅದನ್ನು ಹೇಳ್ತಾ ಇದ್ದೀನಿ. 40 ಇಂಚು ಚೆಸ್ಟ್ ಸೈಜಿಗೆ ಯಾವ ಥರ ಮೆಜರ್ಮೆಂಟ್ ತೊಗೋಬೇಕನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಬ್ಯಾಕ್ ಡೀಪ್ ಬಂದುಬಿಟ್ಟು 10 ಇಂಚಿಗಿದೆ, 9.5 ಇದೆ, ಸರಿನಾ? ಇವಾಗ 5.5 ಫ್ರಂಟಲ್ಲಿ ಶೋಲ್ಡ್ರ್ ಪಟ್ಟಿಗೆ ನಾನು ಹಾಕಿದ್ದೀನಿ.
ಹಾರ್ಮೋಲ್ಗೂ 5.5 ಹಾಕಿದ್ದೀನಿ. 5.5 ಶೋಲ್ಡರ್ಗೆ, 5.5 ಹಾರ್ಮೋಲ್ಗೆ ಡೌನ್ ಮಾಡ್ಕೊಂಡಿದ್ದೀನಿ. 19 ಇವ್ರದ್ದು ಏನಂದರೆ ಬಾಡಿ ಮೆಜರ್ಮೆಂಟಲ್ಲಿ ಬಾಡಿ ಅಲ್ಟ್ರೇಷನ್ ಬಾಡಿ ಇವ್ರದ್ದು. ಯಾಕಂದರೆ ಈ ಸೈಜಿಗೆ ನಮಗೆ 8.5 17 ಇಂಚು ಹಾರ್ಮೋಲ್ ಬರಬೇಕು. ಆದರೆ ಇವ್ರಿಗೆ ಎಷ್ಟು ಬಂದಿದೆ 19.5 ಬಂದಿದೆ. ಅಂದರೆ 1/2 ಇಂಚು ಕಡಿಮೆ 20 ಇಂಚು ಹಾರ್ಮೋಲ್ ಇದೆ. ಎಲ್ಲರ ಬಾಡಿ ಒಂದೇ ಥರ ಇರಲ್ಲ. ಅವ್ರವ್ರ ಬಾಡಿ ಡಿಪೆಂಡ್ ಅಪ್ಪು ಮೆಜರ್ಮೆಂಟ್ಸ್ ಇರ್ತವೆ. ಒಂದೇ ಮೆಜರ್ಮೆಂಟ್ ತೊಗೊಂಡು ಎಲ್ಲರಿಗೂ ಸ್ಟಿಚ್ ಮಾಡೋದು ತಪ್ಪು, ಸರಿನಾ? ಇವಾಗ ನಾನು ಹಾರ್ಮೋಲ್ ಜಾಸ್ತಿ ಬೀಳುತ್ತಲ್ಲ, 5.5 ಆ ಕಡೆ ಹಾಕಿದ್ದೀನಿ, 6 ಇಂಚು ಡೌನ್ಗೆ ಹಾಕಿದ್ದೀನಿ. ಶೋಲ್ಡರ್ ಡೌನ್ಗೆ 6 ಇಂಚು ಹಾಕಿದ್ದೀನಿ. ಅದು ನೀವು ನೋಡ್ಕೋಬೇಕು. ಇದು 34.5 ವೆಸ್ಟು. ಬ್ಯಾಕ್ ನೆಕ್ಕಿಗೆ ಮತ್ತು 3 ಇಂಚು ಡೌನ್ ಮಾಡಿಕೊಂಡು, ಡೌನ್ಗೆ 3 ಇಂಚು ಮೇಲೆ 2 ಕಾಲು ಇಟ್ಟಿದ್ದೀನಿ. ಯಾಕಂದರೆ ಶೋಲ್ಡರ್ ಡ್ರಾಪ್ ಆಗಬಾರ್ದು ಅಂತ ವಿಷಯಕ್ಕೆ ಮೇಲೆ ಇಟ್ಟಿದ್ದೀನಿ. ಹಾರ್ಮೋಲ್ ಮಾತ್ರ 5.5 ಶೋಲ್ಡರ್ ಇಟ್ಟಿದ್ದೀನಲ್ಲ, 6 ಇಂಚು ಹಾರ್ಮೋಲ್ ಸೈಜಿಗೆ ಇಳಿಸಿದ್ದೀನಿ. ಇದು ನಾನು ಅಲ್ಲೇ ವೀಡಿಯೋನಲ್ಲೇ ಹೇಳ್ಬೇಕು ಅಂದ್ಕೊಂಡಿದ್ದೆ, ಬಟ್ ಅಲ್ಲಿ ಶಬ್ದ ಜಾಸ್ತಿ ಬರುತ್ತೆ ಅಂಗಡಿಯಲ್ಲಿ. ಸೊ ಅದಕ್ಕೆ ಮನೇಲಿ ನಾನು ನಿಮಗೆ ಈ ಥರ ರಿಕಾರ್ಡಿಂಗ್ ಮಾಡಿ ಹೇಳ್ತಾ ಇದ್ದೀನಿ. ಶೋಲ್ಡರು ಎಲ್ಲರಿಗೂ 5.5 ಇಂಚು ಶೋಲ್ಡರ್ ಇಟ್ಟರೆ 5.5 ಇಂಚು ಹಾರ್ಮೋಲ್ ಇಟ್ಕೋಬಾರ್ದು. ಅವ್ರ ಬಾಡಿ ಮೆಜರ್ಮೆಂಟ್ ಮೇಲೆ ಹೋಗಬೇಕು. ಇಲ್ಲಿ ಹಾರ್ಮೋಲು ಜಾಸ್ತಿ ಇದೆ, ಈ ಕಸ್ಟಮರಿಗೆ ಹಾರ್ಮೋಲ್ ಜಾಸ್ತಿ ಇದೆ. ಇದೇ ಥರ ಕಸ್ಟಮರ್ ನಿಮಗೂ ಬರ್ತಾರೆ. ನೀವು ಅವ್ರನ್ನ ಬಾಡಿ ನೋಡಿ ಮೆಜರ್ಮೆಂಟ್ ತೊಗೊಳ್ಳಿ. ಯಾಕಂದರೆ ಎಲ್ಲ ಮೆಜರ್ಮೆಂಟು ನಾವೇನು ಮಾಡ್ತಾರೆ ಅಂದರೆ, ಕೆಲವೊಂದು ಹೆಣ್ಮಕ್ಳು ಏನು ಮಾಡ್ತಾರೆ ಅಂದರೆ 5.5 ಹಾಕ್ತಾರೆ ಮತ್ತು 5.5 ಡೌನ್ ಮಾಡ್ಕೊತಾರೆ. ಅದೇ ಥರ ಕಟಿಂಗ್ ಮಾಡ್ಕೊಂಡು ಹೋಗ್ತಾರೆ. ಎಲ್ಲರಿಗೂ ಒಂದೇ ಥರ ಮೆಜರ್ಮೆಂಟ್ಸು ಯಾವತ್ತಿಗೂ ಬರಲ್ಲ. ಎಲ್ಲರೂ ಕೆಲವೊಂದು ಬರ್ತವೆ, ಆದರೆ ಮ್ಯಾಕ್ಸಿಮಮ್ ಬರಲ್ಲ. ಕೆಲವೊಂದು ಅಂದರೆ ಒಂದು 10 ಜನಕ್ಕೆ ಬಂದು ಅಂದ್ಕೊಳ್ಳಿ, ಒಂದು ಇಬ್ಬರದನ್ನು ಆ ಥರ ಬರಲ್ಲ. ಕನ್ಫರ್ಮ್ ಬೇರೆ ಡಿಫ್ರೆಂಟೇ ಮೆಜರ್ಮೆಂಟ್ಸೇ ಬರ್ತವೆ. ಈಗ ಫ್ರಂಟ್ಗೆ ಹಾಕ್ಕೊಂಡಿದ್ದೀನಿ ನಾನು. ಫ್ರಂಟ್ಗೆ ಒಂದು 1/2 ಇಂಚು ನನ್ನ ಕಡೆ ಮುಂದಕ್ಕೆ ಬಿಟ್ಟಿದ್ದೀನಿ. ಯಾಕಂದರೆ ಫ್ರಂಟಲ್ಲಿ ಉಕ್ಸ್ ಪಟ್ಟಿಗೆ ಅಂತ ಸ್ವಲ್ಪ 1/2 ಇಂಚು ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ. ಆಮೇಲೆ ಇವಾಗ ಫ್ರಂಟ್ ಪಾರ್ಟಿಗೆ ನಾನು ಮಾರ್ಕಿಂಗ್ ಹಾಕ್ತಾಯಿದ್ದೀನಿ. ಫ್ರಂಟ್ ನೆಕ್ ಬಂದುಬಿಟ್ಟು 7 ಇಂಚಸ್ ಇದೆ. 7 ಇಂಚಸ್ಗೆ ಮಾರ್ಕಿಂಗ್ ಹಾಕಿದ್ದೀನಿ. ನನ್ನ ಮುಂದೆ ಬ್ಲೌಸ್ ಫ್ರಂಟ್ ಓಪನ್ ಇದೆ. ನಾನು ಕೂತ್ಕೊಂಡಿದ್ದೀನಲ್ಲ ಆ ಸೈಡಿಗೆ ಒಂದು 1/2 ಇಂಚು ಎಕ್ಸ್ಟ್ರಾ ಬಿಟ್ಟಿದ್ದೀನಿ. ಫ್ರಂಟ್ ಸೈಡ್ ಉಕ್ಸ್ ಪಟ್ಟಿಗೆ ಹಾಕ್ತೀವಲ್ಲ ಆ ಸೈಡಿಗೆ. ಬ್ಯಾಕಿಗೆ ಹಾರ್ಮೋಲ್ ಕೆಳಗೆ ಡೌನ್ಗೆ 1 ಇಂಚು ಕ್ರಾಸ್ ಮಾಡಿದ್ದೀನಿ. ಯಾಕಂದರೆ ಸ್ವಲ್ಪ ಚೆಸ್ಟು 40 ಇಂಚಸ್ ಇದೆ. ಯಾವಾಗ 36ಗೆ ಒಂದು ಮೆಜರ್ಮೆಂಟ್ ಬರುತ್ತೆ, 38ಗೆ ಒಂದು ಮೆಜರ್ಮೆಂಟ್ ಬರುತ್ತೆ, 40 ಇಂಚಸ್ಗೆ ಒಂದು ಮೆಜರ್ಮೆಂಟು, 42ಗೊಂದು, 44ಗೊಂದು, 46ಗೊಂದು, ಈ ಥರ ಅವ್ರ ಬಾಡಿ ಮೇಲೆ ಡಿಪೆಂಡ್ ಆಗಿ ಮೆಜರ್ಮೆಂಟ್ ಚೇಂಜ್ ಆಗ್ತಾ ಇರುತ್ತೆ. ಎಲ್ಲದಕ್ಕೂ ಒಂದೇ ಮೆಜರ್ಮೆಂಟ್ ಯಾವತ್ತೂ ಹಾಕೋಕ್ಕೆ ಹೋಗಬೇಡಿ, ಸರಿನಾ? ಇವಾಗ ನಾನು ಹಾರ್ಮೋಲ್ಗೆ ಫ್ರಂಟ್ ನೆಕ್ ಮಾರ್ಕಿಂಗ್ ಹಾಕ್ಕೊಂಡು ಹಾರ್ಮೋಲು ಸೈಡ್ ಕಟ್ ಮಾಡಿಕೊಂಡು, ಈ ಸೈಡು ಒಂದು 1/2 ಇಂಚು ನೋಡಿದ್ರೆ ಅಲ್ಲಿ ಒಂದು 1/2 ಇಂಚು ಮಾರ್ಕಿಂಗ್ ಹಾಕಿದ್ನಲ್ಲ, 2.5ಗೆ ಕೆಳಗಿಂತ ಡೌನ್ ಕೆಳಗಡೆಗಿಂತ 2.5 ಇಂಚು ನೀನು ಎಕ್ಸ್ಟ್ರಾ ತೊಗೊಂಡು ಕ್ರಾಸ್ ಪಟ್ಟಿ ಸೈಡು ಒಂದು 1/2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡಿದ್ದೀನಿ. ಯಾಕಂದರೆ ಚೆಸ್ಟ್ ಮಾರ್ಜಿನ್ಗೆ ಸ್ವಲ್ಪ ಕ್ರಾಸ್ ಪಟ್ಟಿ ಅದು ಏನಿರುತ್ತೆ ಡಾಟ್ಸ್ ಇರುತ್ತೆ, ಡಾಟ್ಸು ಸ್ವಲ್ಪ ಜಾಸ್ತಿನೇ ಇಟ್ಕೋಬೇಕು. ಅದರಿಂದ ನಾನು ಸ್ವಲ್ಪ ಬಿಟ್ಟಿದ್ದೀನಿ. ಹಾರ್ಮೋಲಿಂದ ಡೌನ್ ಸೈಡ್ ಒಂದು 1/2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ತೊಗೋಬೇಕು ಯಾವುದೇ ಬ್ಲೌಸ್ಗಾಗಲಿ. ಅಂದರೆ ಚೆಸ್ಟು ಬೆಳೆದಂಗೆ ಹೆಂಗೆ ನಾವು ಸೈಜಸ್ ಚೇಂಜ್ ಆಗ್ತವೆ ಹಂಗಂಗೆ ಮಾರ್ಕಿಂಗು ಚೇಂಜ್ ಆಗ್ತಾ ಇರಬೇಕು. ಇವಾಗ ಹಾರ್ಮೋಲ್ ಕಟಿಂಗ್ ಎಲ್ಲ ಮಾಡಿಕೊಂಡು ಕ್ರಾಸ್ ಬೆಲ್ಟಿಗೆ ನಾನು ಮಾರ್ಕಿಂಗ್ ಹಾಕ್ತಾಯಿದ್ದೀನಿ ನೋಡಿರಿ. ಶೋಲ್ಡ್ರಲ್ಲಿಂದ ಹಿಡಿದು ಡೌನಿಗೆ 14.5 ಹಾಕಿದ್ದೀನಿ, 14.5. ಯಾಕಂದರೆ ಅದೇ 36 ಬ್ಲೌಸ್ ಅಂದ್ಕೊಳ್ಳಿ 13ವರೆಗೆ ಹಾಕ್ತೀವಿ. ಅದೇ 32ಗೆ ಅಂದ್ಕೊಳ್ಳಿ 13ಗೆ ಹಾಕ್ತೀವಿ. 32 ಅಂದ್ಕೊಳ್ಳಿ 12ಗೆ ಹಾಕ್ತೀವಿ. ಆ ಥರ ಚೇಂಜ್ ಅಪ್ ಹೆಂಗೆ ಬ್ಲೌಸ್ ಹಂಗಂಗೆ ಚೇಂಜ್ ಆಗುತ್ತೆ. ಇವಾಗ ನಾನು 4 ಇಂಚಿಗೆ ಒಂದು ಮಾರ್ಕಿಂಗ್ ನೋಡಿ, ನಾನು ಫ್ರಂಟ್ ಸೈಡ್ಲಿಂದ 4 ಇಂಚಿಗೆ ಒಂದು ಮಾರ್ಕಿಂಗ್ ಹಾಕ್ಕೊಂಡು 3 ಇಂಚಿಗೆ ಮೇಲೆ ತೊಗೊಂಡಿನಿ. ಸೈಡ್ 1.5 ಇಂಚು ಮಾರ್ಜಿನ್ ಕ್ರಾಸ್ ಬೆಲ್ಟ್ ಅದು ಡಾಟ್ಗೆ ತೊಗೊತಾ ಇದ್ದೀನಿ. ಈಗ ಮಿಡಿಲ್ ಒಂದು 4 ಡಾಟ್ಸ್ ಬ್ಲೌಸ್ ಅಲ್ವಾ, 4 ಡಾಟು ಎಷ್ಟು ಒಂದೊಂದು 1.5 ಇಂಚು ಯಾ 2 ಇಂಚಸ್ ಹಿಂಗೆ ಮಾರ್ಜಿನ್ ಬಿಟ್ಕೊಂಡು ಜಾಗ ಬಿಟ್ಕೊಂಡು ಮಾರ್ಕಿಂಗ್ ಹಾಕೋಬೇಕು. ನೋಡಿರಿ 4 ಡಾಟ್ ಬರ್ತವೆ ಇದರಲ್ಲಿ. ಈ ಥರ ಡಾಟ್ಸ್ ಹಾಕ್ಕೊಂಡು ನೀಟಾಗಿ ಅಂದರೆ ಚೆಸ್ಟ್ ವಾಯ್ಸು ಮೆಜರ್ಮೆಂಟ್ ವಾಯ್ಸು ಚೇಂಜ್ ಆಗ್ತಾನೆ ಇರ್ತವೆ. ಎಲ್ಲ ಸೈಜಿಗೆ ಒಂದೇ ಮೆಜರ್ಮೆಂಟ್ ಇರಲ್ಲ. ಇದೊಂದು ನೀವು ಈ ವಿಡಿಯೋದಾಗ ನೆನ್ಪಿಟ್ಕೋಬೇಕು. ನಾನು ಇನ್ನೊಂದು ಸರ್ತಿ ಬರೀ ಬ್ಲೌಸ್ ಒಂದೇ ಮಾತ್ರ ಕಟಿಂಗ್ ಮಾಡಿ ತೋರಿಸ್ತಾನೆ ನಿಮಗೆ. ಇದರಲ್ಲಿ ಇಷ್ಟೇ ತೋರಿಸೋಕ್ಕಾಗೋದು. ಇವಾಗ ನೋಡಿರಿ, ಇವಾಗ ಫ್ರಂಟ್ ಪಾರ್ಟ್ ಕಟ್ ಮಾಡಿದ್ದೀನಿ. ಏನಂದರೆ ಫ್ರಂಟ್ ಪಾರ್ಟಿಗೆ ಹಾರ್ಮೋಲಿಂದ ಕೆಳಗಡೆ 1 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಇಟ್ಕೋಬೇಕು. ದೊಡ್ಡ ಸೈಜ್ಗಳಿಗೆ ಮಾತ್ರ, ಚಿಕ್ಕ ಸೈಜಿಗೆ ಮಾತ್ರ ಅಲ್ಲ, ಸರಿನಾ? ಹಾರ್ಮೋಲ್ ಕಟಿಂಗ್ ಇವಾಗ ಎಲ್ಲನೂ ಮಾರ್ಕಿಂಗ್ ಹಾಕಿ ಇಟ್ಕೋಬೇಕು. ವೀಲ್ ಮಾರ್ಕ್ ತೊಗೊಂಡು ಎಲ್ಲನೂ ವೀಲ್ ಮಾರ್ಕ್ ಹಾಕ್ಕೋಬೇಕು. ಯಾಕಂದರೆ ಹೊಸ್ದಾಗಿ ಹಳೆಯೊಬ್ಬರಿಗೆ ಆದರೆ ಅಭ್ಯಾಸ ಇರುತ್ತೆ, ಅಂದಾಜು ಮೇಲೆ ಹಾಕ್ಬಿಡ್ತಾರೆ. ಆದರೆ ಹೊಸೊಬ್ಬರಿಗೆ ಈ ಥರ ಗೊತ್ತಾಗಲ್ಲ. ಈ ಥರ ಮಾರ್ಕಿಂಗ್ ಹಾಕ್ಕೊಂಡ್ರೆ ಅವರಿಗೆ ಒಂದು ಡಾಟ್ ಕೂಡ ಹೆಚ್ಚು ಕಡಿಮೆ ಆಗಲಾರ್ದಂಗೆ ಸೇಮ್ ಸ್ಟಿಚಿಂಗ್ ಮೇಲೆ ಬರುತ್ತೆ. ಮಾರ್ಕಿಂಗ್ ಎಲ್ಲಿಗೆ ಹಾಕಿವಿ ಅಲ್ಲಿಗೆ ಸ್ಟಿಚಿಂಗ್ ಹಾಕ್ಬೇಕು. ಅದ್ರ ಮುಂದೆ ಹೋಗ್ಬಾರ್ದು, ಹಿಂದೆ ಹೋಗ್ಬಾರ್ದು. ಅವಾಗಾದರೆ ಪರ್ಫೆಕ್ಟ್ ಬ್ಲೌಸು ಆಗುತ್ತೆ, ಸರಿನಾ? ಇದು ಫ್ರಂಟ್ ಪಾರ್ಟ್ ಆಯಿತು. ಬ್ಯಾಕ್ ಪಾರ್ಟ್ನು ಕಟ್ ಮಾಡಿದ್ದೀನಿ. ಇವಾಗ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ಸಲ್ಲಿ ಏನು ಗೊತ್ತಾ, ಯಾವತ್ತೂ ಕೂಡ ಹಾರ್ಮೋಲ್ ಸೈಡು ಜಾಯಿಂಟ್ ಬರಬಾರ್ದು, ಅದು ನೆನ್ಪಿಟ್ಕೋಬೇಕು. ಹಾರ್ಮೋಲ್ ಸೈಡ್ ಜಾಯಿಂಟ್ ಬಂದಿದೆ ಅಂದರೆ ಇನ್ನು ಪ್ರಾಬ್ಲಮ್. ಯಾಕಂದರೆ ಜಾಯಿಂಟ್ ಹಾಕಿದ ಮೇಲೆ ಕೆಲವೊಂದು ಜನ ಕರೆಕ್ಟಾಗಿ ಅವು 2 ಸ್ಟಿಚಿಂಗ್ ಬರುತ್ತಲ್ಲ, ಹಾರ್ಮೋಲ್ ಕೆಳಗಡೆ ಸ್ಟಿಚಿಂಗು ಸಮ ಬರಲ್ಲ. ಸೊ ಅದಕ್ಕಾಗಿ
ನಾವು ಸ್ಲೀವ್ಸಿಗೆ ಮಾತ್ರ ಮ್ಯಾಕ್ಸಿಮಮ್ ಜಾಯಿಂಟ್ ಇರಲಾರ್ದಂಗೆ ನೋಡ್ಕೋಬೇಕು. ನೋಡಿರಿ ನಾನು ಸ್ಲೀವ್ಸಿಗೆ ಒಂದೇ ಕ್ಲಾತಲ್ಲಿ ಸ್ಲೀವ್ಸಲ್ಲಿ ಮಾತ್ರ ನಾನು ಜಾಯಿಂಟ್ ಹಾಕಿಲ್ಲ ಇದುವರೆಗೂ, ಆಗಲ್ಲ ಕೂಡ ನಾನು. ಯಾಕಂದರೆ ನನಗೆ ಏನಕ್ಕೋ ಅನ್ಕಂಫರ್ಟ್ ಫೀಲ್ ಆಗುತ್ತೆ, ಅದಕ್ಕೆ ನಾನು ಹಾಕಲ್ಲ. ಲೈನಿಂಗಿಗೆ ಮಾತ್ರ ಹಾಕಲ್ಲ, ಮೇನ್ ಪೀಸಲ್ಲಿ ಬರುತ್ತೆ, ಅದು ಅನಿವಾರ್ಯ ಹಾಕಲೇಬೇಕಾಗುತ್ತೆ. ಇವಾಗ ಸ್ಲೀವ್ ಲೆಂತು ಎಷ್ಟಿದೆಯೋ ಅಷ್ಟು ತೊಗೊತಾ ಇದ್ದೀನಿ. 10.5 ಸ್ಲೀವ್ ಲೆಂತ್ ಇದೆ, 5 ಇಂಚು ಲೂಸ್ ಇದೆ ಸರಿನಾ. ಸ್ಲೀವ್ ಲೂಸ್ ಬಂದುಬಿಟ್ಟು 5 ಇಂಚ್ ಇದೆ, ಲೆಂತ್ ಬಂದುಬಿಟ್ಟು 10.5 ಇದೆ ಸರಿನಾ. 10.5ಗೆ ಒಂದು ಮಾರ್ಕ್ ಹಾಕಿ ಮೇಲೆ ಒಂದು 1/2 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗು ಸಲುವಾಗಿ ತೊಗೊತಾ ಇದ್ದೀನಿ. ಇವಾಗ ನೋಡಿ 3.5 ಇಂಚು ಡೌನ್ ಮಾಡಿದ್ದೀನಿ, 3.5 ಇಂಚು, 3.5 3 ಈ ಥರ ನಮ್ಗೆ ಇಷ್ಟ. 3.5 ಮಧ್ಯದಲ್ಲಿ ತೊಗೋಬೇಕು, ಹೆಚ್ಚಿಗೆ ತೊಗೋಬಾರ್ದು. ಇವಾಗ 9.5 19 ಇದೆಯಲ್ಲ, 9.5 ನಾನು ಇದನ್ನು ಹಾರ್ಮೋಲ್ಗೆ ಸೆಟ್ ಮಾಡಿದ್ದೀನಿ, ಆ ಮಾರ್ಕಿಂಗ್ ಹಾಕಿ ಶೋಲ್ಡ್ರಲ್ಲಿಂದ ಹಾರ್ಮೋಲ್ ಡೌನ್ಗೆ. ಇವಾಗ ಇದಕ್ಕೆ ಸ್ಕೇಲ್ ತೊಗೊಂಡು ಸೀದಾ ಮಾರ್ಕಿಂಗ್ ಎಕ್ಸ್ಟ್ರಾ ಮಾರ್ಜಿನ್ಗೆ ಮತ್ತು ಸ್ಟಿಚಿಂಗ್ಗೆ ಮಾರ್ಕಿಂಗ್ ಹಾಕ್ಕೋಬೇಕು. ಈ ಥರ ಕಟ್ಟಿಂಗ್ ಮಾಡ್ಕೋಬೇಕು ಇದನ್ನು. ಸ್ಲೀವ್ಸ್ ಕಟ್ಟಿಂಗ್ ಆದಮೇಲೆ ನಾನು ಕ್ರಾಸ್ ಬೆಲ್ಟು ಕಟ್ ಮಾಡಿಕೊಂಡು, ಇದು ಬ್ಲೌಸು ಇಷ್ಟೇ ಇರುತ್ತೆ, ಮೇನ್ ಪೀಸ್ ನಾನೇನು ತೋರಿಸಿಲ್ಲ, ಬರೀ ಲೈನಿಂಗ್ ಕಟ್ಟಿಂಗ್ ಮಾತ್ರ ತೋರಿಸ್ತಾ ಇದ್ದೀನಿ. ಎಕ್ಸ್ಟ್ರಾ ಕಟ್ಟಿಂಗು ನಾರ್ಮಲಾಗಿ ಆ್ಯಸ್ ಯೂಸಲ್ ಹೆಂಗೆ ಮಾಡ್ತೀರೋ ಎಕ್ಸ್ಟ್ರಾ ಕಟ್ಟಿಂಗ್ ಆ ಥರನೇ ಮಾಡ್ಕೋಬೇಕು. ಹೊಸೊಬ್ಬರು ಮಾತ್ರ ಸ್ವಲ್ಪ ಇದಾಗುತ್ತೆ. ಇವಾಗ ಕ್ರಾಸ್ ಬೆಲ್ಟು ಕಟ್ಟಿಂಗ್ ಮಾಡ್ಕೋಬೇಕು. ಕ್ರಾಸ್ ಬೆಲ್ಟ್ ಕಟ್ಟಿಂಗ್ ಮಾಡಿಕೊಂಡು ಇನ್ನೊಂದು ಮೇನ್ ಪೀಸ್ ಕಟ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡೋದೊಂದೇ ಉಳಿತದೆ. ನಾನು ನೀಟಾಗಿ ಮತ್ತೊಂದು ವೀಡಿಯೋದಲ್ಲಿ ಕೂಡ ತೋರಿಸ್ತೀನಿ. ಇವಾಗ ಈಗ ಸ್ಲೀವ್ಸ್ ಕಟ್ಟಿಂಗ್ ಆಗೋಣ. ಕ್ರಾಸ್ ಬೆಲ್ಟ್ ಕಟ್ ಮಾಡ್ಕೊತೀವಲ್ಲ, ಆದರೆ ಇದೊಂದು ವಿಷಯ ನೆನ್ಪಿಟ್ಕೋಬೇಕು ನೀವು, ಎಲ್ಲರಿಗೂ ಒಂದೇ ಮೆಜರ್ಮೆಂಟ್ ಇರಲ್ಲ ಅನ್ನೋದು ಮಾತ್ರ ಖಂಡಿತವಾಗಿ ನೆನ್ಪಿಟ್ಕೋಬೇಕು. ಅಪ್ಪರ್ ಚೆಸ್ಟಿಗೆ, ಮಿಡಿಲ್ ಚೆಸ್ಟಿಗೆ, ವೆಸ್ಟಿಗೆ ಇವೆಲ್ಲ ಡಿಫ್ರೆನ್ಸ್ಗಳು ಇದೇ ಇರ್ತವೆ. ಅದು ನೋಡಿಕೊಂಡು ಕಟ್ಟಿಂಗ್ ಮಾಡ್ಕೊಂಡ್ರೆ ಮಾತ್ರ ಪರ್ಫೆಕ್ಟಾಗಿ ಟೈಲರ್ ಹಾಕ್ತೀರ ನೀವು. ಸುಮ್ಮನೆ ಎಲ್ಲರಿಗೂ ಒಂದೇ ಅಂದಾಜು ಮೇಲೆ ಕಟ್ಟಿಂಗ್ ಮಾಡಿದ್ರೆ ಮಾತ್ರ ಕಂಪಲ್ಸರಿ ಪ್ರಾಬ್ಲಮ್ಸ್ ಬಂದೇ ಬರುತ್ತೆ. ಈ ಒಂದು ವಿಷಯ ನೆನ್ಪಿಟ್ಕೋಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆಯಿದ್ರೆ ಲೈಕ್ ಮಾಡಿ, ಹೊಸೊಬ್ಬರಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ವಿಡಿಯೋಕ್ಕೆ ಪುಷ್ ಮಾಡಿ, ಯಾಕಂದರೆ ಎಲ್ಲರಿಗೂ ಈ ವಿಡಿಯೋ ತಲುಪಿಸಲಿ. ಯಾಕಂದರೆ ಆರೋಗ್ಯ ಬಗ್ಗೆನೂ ಗೊತ್ತಾಗುತ್ತೆ, ಟಿಪ್ಸು ಬ್ಲೌಸ್ ಕಟ್ಟಿಂಗ್ ಬಗ್ಗೆನೂ ಗೊತ್ತಾಗುತ್ತೆ ಸರಿನಾ. ಇವತ್ತಿಗೆ ಇಷ್ಟೇ. ನೆಕ್ಸ್ಟ್ ವಿಡಿಯೋಲಿ ನಾಳೆ ಬರೋ ವಿಡಿಯೋದಲ್ಲಿ ನಾನು ಕಣ್ಣಿನ ಬಗ್ಗೆ ಮತ್ತು ನಮ್ಗೆ ಡಿಪ್ರೆಷನ್ ಬೇರೆ ಬರುತ್ತೆ, ಅದ್ರ ಬಗ್ಗೆ ಹೆಲ್ತ್ ಟಿಪ್ಸ್ ನನಗೇನು ಗೊತ್ತಿದೋ ಅದು ಹೇಳ್ತೀನಿ. ಇವತ್ತಿನಗಿಷ್ಟೇ. ಎಲ್ಲರೂ ಚೆನ್ನಾಗಿರಿ. ಥ್ಯಾಂಕ್ ಯು.